ಮಹಾಜನತೆಗೆ ಸರ್ ಅವ್ರಿಗೆ ದಾವಣಗೆರೆ ಮಹಾಜನತೆಗೆ ಇವತ್ತು ನಾನು ಬೆಂಗಳೂರಿನ ಸಂದೇಶ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡು, ಕನ್ನಡ ನುಡಿ, ರೈತಾಪಿ ಜನ ಮತ್ತು ಬಸವ ಧರ್ಮದ ಅಂಬೇಡ್ಕರ್ ಅವರ ಏನು ಸಿದ್ಧಾಂತಗಳಿದಾವೋ ಅದು ಕರ್ನಾಟಕದಲ್ಲಿ ತರಬೇಕು ಅನ್ನಕ್ಕಂತ ಸದುದ್ದೇಶದಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಬಸವ ತತ್ವದ ಆಧಾರದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಕಳೆದ 50 ವರ್ಷದಿಂದ ಕೂಡ ನಾನು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳನ್ನು ಕಟ್ಟಿ ಒಬ್ಬ ಕನ್ನಡಿಗರನ್ನು ಪ್ರಧಾನಮಂತ್ರಿ ಮಾಡಿದಂತ ಕೀರ್ತಿ ಕರ್ನಾಟಕ ಜನತೆ ಆಶೀರ್ವಾದದಿಂದ ನನಗೆ ಮಾಡೋದಕ್ಕೆ ಸಾಧ್ಯವಾಯಿತು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡೋದ್ರಿಂದ ಹಿಡಿದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡೋರು ರಾತ್ರಿ ಹಗಲು ನಾನು ದುಡಿದಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲ ಸಮಾನ ವಿಚಾರ ಇರ್ತಕ್ಕಂಥವರು. ರೈತ ಸಂಘದ ಅಧ್ಯಕ್ಷರಾದಂತಹ ಕೋಡಳ್ಳಿ ಚಂದ್ರಶೇಖರ್ ಅವರು ಮತ್ತು ದಲಿತ ನಾಯಕರಾಗಿರ್ತಕ್ಕಂಥ ಗೋಪಿನಾಥ್ರವರು, ಮಾರ್ಷಂದ್ರ ಮುನಿಯಪ್ಪನವರು ಮತ್ತು ಆರ್ಪಿಐನ ಮೋಹನ್ ರವರು, ಮುನಿಯಪ್ಪನವರು, ಎನ್ ಮೂರ್ತಿ ಅವರು, ನಾವೆಲ್ಲರೂ ವಿಚಾರ ಮಾಡಿ ಕರ್ನಾಟಕದಲ್ಲಿ ಒಂದು 3ನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡ್ವಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥ ದಾವಣಗೆರೆ ನಿಮಗೆ ಗೊತ್ತಿದೆ. ರಾಜನಹಳ್ಳಿ ಹನುಮಂತಪ್ಪನ ಕ್ಷೇತ್ರದಲ್ಲಿ ನಿಜಲಿಂಗಪ್ಪನವರು, ಮುಂಡ್ರಾಸ್ ವೀರಭದ್ರಪ್ಪನವರು, ಗಾಜಿ ವೀರಪ್ಪನವರು 67ರಿಂದ ಈ ಭಾಗದಲ್ಲಿ ಚಲನವಲನದಲ್ಲಿ ಇದ್ದಂಥವ್ರು ನಾನು. ಇವತ್ತು ಕರ್ನಾಟಕ ರಾಜ್ಯದ ಅದೃಷ್ಟಕ್ಕೆ ದಾವಣಗೆರೆ ಒಂದು ಏನು ಉಪಚುನಾವಣೆ ಬಂದಿದೆ, ಕಾಂಗ್ರೆಸ್ ಪಾರ್ಟಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು, ದೇವರು ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ನಮಗೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಕರ್ನಾಟಕ ನವನಿರ್ಮಾಣ 3ನೇ ಶಕ್ತಿ ವತಿಯಿಂದ ಈ ಆದಿಲ್ ಅನ್ನ ಕ್ಯಾಂಡಿಡೇಟ್ ಮಾಡಿ ನಾವೆಲ್ಲರೂ ಇವರಿಗೆ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಾವೆಲ್ಲರೂ ದಾವಣಗೆರೆಗೆ ಬರ್ತಾ ಇದ್ದೀವಿ. ಇವತ್ತು ದಾವಣಗೆರೆಗೆ ಬಂದಂತ ಸಂದರ್ಭದಲ್ಲಿ ನೀವು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಚುನಾವಣೆ ಮುಗಿಯೋ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮ್ಯಾಕ್ಸಿಮಮ್ ಮತದಾರರು ಕೇವಲ ಒಂದು ಜಾತಿ ಮತ ಅಲ್ಲ, ನನಗೆ ಗೊತ್ತಿದೆ 85,000 ಜನ ಮತದಾರರು ಮುಸ್ಲಿಂ ಸಮಾಜದವರು ಇದ್ದಾರೆ ಅಂತ. ಆದರೂ ಕೂಡ ಚನ್ನಬಸಪ್ಪನವ್ರ ಮಗನಿಗೆ ಕ್ಯಾಂಡಿಡೇಟ್ ಆಗು ಅಂತ ಹೇಳಿದೆ ನಾನು. ನಿನಗೆ ಗೆಲ್ಲಿಸ್ತೀನಿ ನಾನು. ಅವನು ಹೇಳ್ದ ನನ್ನ ಹತ್ರ ಸಮಯ ಇಲ್ಲ, ನಾನು ಸದ್ಯಕ್ಕೆ ಬರಲ್ಲ ಪೊಲಿಟಿಕ್ಸಿಗೆ, ನೀವು ನನಗೆ ಕರೆದು ಮಾತಾಡಿ ಗೌರವ ಕೊಟ್ಟಿದ್ದೀರಿ, ನಾನು ನಿಮಗೆ ಚುನಾವಣೆಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ನಿಜಲಿಂಗಪ್ಪನವರು ಕೊಟ್ಟಂತ ಕಾಲೇಜ್ ಅದು. ಆ ಕಾಲದಿಂದಲೂ ಏನ್ ಇತಿಹಾಸ ಕರ್ನಾಟಕದಿದೆ ನಾನು ಖುದ್ದು ದಾವಣಗೆರೆಗೆ ಬಂದು ನಿಮ್ಗೆ ಹೇಳ್ತೇನೆ. ಆದ್ರಿಂದ ಈ ಹುಡುಗನಿಗೆ ನಾನು ಇವತ್ತು ಆಶೀರ್ವಾದ ಮಾಡಿದ್ದೇವೆ. ಚಂದ್ರಶೇಖರ್ ಅವರು, ಗೋಪಿನಾಥರು, ನಾವೆಲ್ಲರೂ ಇಲ್ಲಿ ಸೇರಿ ಆಶೀರ್ವಾದ ಮಾಡಿ ನಾವೇ ಅಲ್ಲಿಗೆ ಬರ್ತಾ ಇದ್ದೀವಿ. ತಮ್ಮ ಆಶೀರ್ವಾದ ಇವನಿಗೆ ಮಾಡಬೇಕು ಹೇಳಿ ತಮ್ಮನ್ನು ನಾನು ಪ್ರಾರ್ಥನೆ ಮಾಡ್ತೀನಿ.
ನೀವು ಹಾಕಿ ಸರ್, ನೀವು ಹಾಕಿ. ಸೊ ನಿಮ್ಮ ದಾವಣಗೆರೆ ಮತದಾರರ ಪಾದಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ದೇನೆ. ಈತನಿಗೆ ಮಡಿಲಲ್ಲಿ ಹಾಕೊಂಡು ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. मोदी बुजुर्ग और दोस्तों, आपको पता चला कि सालों से मैं कह रहा था सब हमारे वोटा होना. आज कर्नाटक के अंदर 1,20,00,000 लोग हैं, लेकिन पूरे दावणगेरे के लोग ये खो को एक सीट देकर बोले तो हमारे लोगों क्या बेइज्जती करे तुम ना मालूम. मैं वो खोल को बोलने जाता नहीं. सब लोग बोले नहीं इब्राहिम साहब तुम्हें आओ, तुम्हें कंटेस्ट करो कर. वो बोला मई खन्ना बड़ी नवे, वो गांव के अंदर जो अभियान को तैयार करना. खबरुल इस्लाम को लाया, इकबाल अंसारी को लाया, मिराजुद्दीन पाटिल को लाया, रोशन बेग को लाया. की लाया? ये कौम की एक आवाज बनना था. आज तुम्हारे अंदर जरा भी अगर जिद है, अगर तुम्हें अपनी शान को बचा लेना चाहते, दावणगेरे के लोग तुम्हें मजबूत ख्याल वाले, मेहनत पड़ती, देने वाले लोग तुम्हें मांगने वाले लोग नवे. ये एक सीट 40 साल से 21 खानदान को क्या जी किसकी बाप की जागीर है. आज मैं खुद आ रहा हूं वहां को, तुम्हारे बीच में रहता हूं. बाहर निकलो, हमारे पास खाने को खाना नहीं रहेगा, एक रोटी रहेगी. एक रोटी खाएंगे, एक रोटी जो है इलेक्शन में खैरात करके जो है आज ये नौजवान बच्चे को जो है गांव का बच्चा है, इन्हें इनके वालिद साहब को जानते हैं, पढ़ा लिखा बच्चा, एडवोकेट है. इसे जो है तुम्हारे सुपर्द कर रहा हूं अल्लाह के फजल से. अगर तुम्हें खाली वोट 80% तुम्हें पोल करो, सीएम इब्राहिम साहब ये झंडा लेको पूरे अहिंदा के लोग, रईस संघा वाले, चंद्रशेखर साहब, गोपीनाथ, मुनियप्पा भी आ रहा, मोहन भी आ रहा, हमें पूरे लीडर जो है बैठ को वहां पर ये बच्चे को जिताने के वास्ते कोशिश हमें करते, दुआ तुम्हें करो, कामयाबी अल्लाह ताला देता. ये पूरा मुझे यकीन के साथ मैं आज तुमने बोल रहा हूं. और मैं जिंदगी में कभी पीछे हटा नहीं. मैं आज ये कौम की बेइज्जती होती, मिनिस्ट्री मुझे कल होना तो मिल सकती, जा सकता हूं, लेकिन बगैर इज्जत की 4 साल की एमएलसी में रिजाइन करके बाहर आया कि कौम के विखार को गिरने नहीं देना कर. आज दोबारा अल्लाह ताला से एक मौका लाया, ये विखार को कर्नाटक में बुलंद करना. ये दावणगेरे का इलेक्शन नहीं, 2018